ವೀಕ್ಷಕರೇ, ಇತ್ತೀಚೆಗೆ ಎಲ್ಲೆಲ್ಲೂ ನಿಧಿಯದ್ದೇ ಸದ್ದುಗದ್ದಲ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿದ್ದೇ ಆಗಿದ್ದು ಕರುನಾಡಿನ ತುಂಬಾ ನೆಲದೊಳಗೆ ಬಂಗಾರದ ಸಂಚಾರವಾಗ್ತಾ ಇದೆ. ಈ ನಿಧಿಯ ರಹಸ್ಯ ಚರ್ಚೆ ಇದೀಗ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯನ್ನು ಕೂಡ ತಲುಪಿದೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ರಹಸ್ಯಗಳ ಆಗರ. ಇಲ್ಲಿ ಬರೀ ದೇವಿಯಲ್ಲ, ನೂರಾರು ವರ್ಷಗಳ ಹಿಂದಿನ ರಾಜ ಮಹಾರಾಜರು ನೀಡಿದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ನಿಗೂಢ ರಹಸ್ಯಗಳು ಇವೆ ಅನ್ನೋ ಅತಿ ದೊಡ್ಡ ಮಾತಿದೆ. ದಂತಕಥೆಗಳ ಪ್ರಕಾರ ದೇವಸ್ಥಾನದ ಅಡಿಯಲ್ಲೊಂದು ರಹಸ್ಯ ಕೋಣೆ ಇದೆಯಂತೆ. ಅಲ್ಲಿ ಕೆಳದಿ ರಾಜರು ಮತ್ತು ವಿಜಯನಗರದ ಅರಸರು ದೇವಿಗೆ ನೀಡಿದ ಅಪಾರ ಸಂಪತ್ತನ್ನು ಬಚ್ಚಿಡಲಾಗಿದ್ದು ಅದನ್ನೊಂದು ದಿವ್ಯ ಸರ್ಪ ಕಾಯುತ್ತಿದೆ ಎಂಬ ಬಲವಾದ ನಂಬಿಕೆ ಇದೆ. ನಿಜಕ್ಕೂ ಅಲ್ಲಿ ನಿಧಿ ಇದೆಯಾ? ಆದಿಶಂಕರರು ಇಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದ್ದು ಏಕೆ? ಈ ವಿಡಿಯೋದಲ್ಲಿ ಕೊಲ್ಲೂರಿನ ಆಳವಾದ ರಹಸ್ಯಗಳನ್ನು ಭೇದಿಸುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ವಿಷಯಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಹೆಚ್ಚಿನ ಜನರಿಗೆ ಶೇರ್ ಆಗೋದಕ್ಕೆ ಅನುಕೂಲ ಆಗೋ ರೀತಿ ಅಲ್ಲಿರುವಂಥ ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಜೊತೆಗೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕಾ ಎಂದೊಡನೆ ಅದೆಂಥದ್ದೋ ಒಂದು ಅವರ್ಣನೀಯ ಶಕ್ತಿ ಸಂಚಯವಾಗುತ್ತದೆ. ಕಾರಣ ಶ್ರೀ ಕ್ಷೇತ್ರದ ಮಹಾಮಹಿಮೆ. ಈ ಕಾರಣಕ್ಕೆ ಮಾತೆಯ ಸನ್ನಿಧಿಗೆ ಬರೀ ಸಾಮಾನ್ಯ ಜನರಷ್ಟೇ ಅಲ್ಲ, ಅತಿ ದೊಡ್ಡ ಗಣ್ಯರು ಕೂಡ ಬಂದು ಹೋಗ್ತಾರೆ. ಇಲ್ಲಿ ಪ್ರಾರ್ಥನೆ, ಪೂಜೆ, ಸೇವೆ ಮಾಡಿದ ಅದೆಷ್ಟೋ ಅಸಂಖ್ಯ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ. ಇದೀಗ ಈ ನೆಲದಲ್ಲಿ ಅಪಾರ ಪ್ರಮಾಣದ ನಿಧಿ ಇರೋ ಬಗ್ಗೆ ಮಾತುಗಳಿದ್ದಿವೆ. ಅದರಲ್ಲೂ ಗದಗದ ಲಕ್ಕುಂಡಿ ನಿಧಿ ಬೇಟೆ ಶುರುವಾದ ಮೇಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ನಿಧಿಯದ್ದೇ ಮಾತಾಗಿದೆ. ಅದೇ ರೀತಿ ಈ ದಿವ್ಯ ಕ್ಷೇತ್ರದಲ್ಲೂ ಕೂಡ ಅಪಾರ ಪ್ರಮಾಣದ ನಿಧಿ ಇದೆ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ದೇವಸ್ಥಾನದ ಮೂಲಶಕ್ತಿ ಮತ್ತು ಪವಾಡವನ್ನು ನೋಡಿಬಿಡೋಣ. ಬಹುತೇಕರು ಅಂದುಕೊಂಡಿರುವಂತೆ ಇದು ಬರೀ ಮಾತೆಯ ಸನ್ನಿಧಾನವಷ್ಟೇ ಅಲ್ಲ, ಇಲ್ಲಿನ ಮುಖ್ಯ ಆಕರ್ಷಣೆ ವಿಗ್ರಹವೂ ಅಲ್ಲ, ಬದಲಿಗೆ ಅದರ ಮುಂದಿರುವ ಸ್ವಯಂಭೂ ಲಿಂಗ. ಇದು ತಾನಾಗಿಯೇ ಉದ್ಭವವಾದದ್ದು. ಈ ಲಿಂಗದ ಮೇಲೆ ಒಂದು ಚಿನ್ನದ ರೇಖೆ ಇದೆ. ಇದು ಬರಿಗಣ್ಣಿಗೆ ಕಾಣುವುದಿಲ್ಲ, ಕೇವಲ ಅಭಿಷೇಕದ ಸಮಯದಲ್ಲಿ ಅಥವಾ ಸೂರ್ಯನ ಕಿರಣಗಳು ಬಿದ್ದಾಗ ಮಾತ್ರ ದರ್ಶನವಾಗುತ್ತದೆ ಅಂತ ಹೇಳಲಾಗುತ್ತೆ. ಈ ಚಿನ್ನದ ರೇಖೆಯು ಲಿಂಗವನ್ನ ಎರಡು ಭಾಗವಾಗಿ ಮಾಡುತ್ತೆ. ಬಲಭಾಗದಲ್ಲಿ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಎಡಭಾಗದಲ್ಲಿ ತ್ರಿಶಕ್ತಿಯರು ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ನೆಲೆಸಿದ್ದಾರೆ. ಇದೇ ಇಲ್ಲಿನ ಅತಿದೊಡ್ಡ ದೈವಿಕ ನಿಧಿ. ಇನ್ನು ಇಲ್ಲಿ ಮಾತೆಯ ವಿಗ್ರಹ ಸ್ಥಾಪನೆಯ ಹಿಂದೆಯೂ ಕೂಡ ರೋಚಕ ಕಥೆ ಇದೆ. ಆದಿಶಂಕರರು ಕೊಡಚಾದ್ರಿ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ದೇವಿಯನ್ನು ಒಲಿಸಿಕೊಂಡರು. ಆಗ ದೇವಿ ಶಂಕರರ ಜೊತೆ ಬರಲು ಒಪ್ಪಿದಳು, ಆದರೆ ಒಂದು ಷರತ್ತಿನ ಜೊತೆ. ಶಂಕರ, ನಾನು ನಿನ್ನ ಜೊತೆ ಬರ್ತೇನೆ, ಆದರೆ ನೀನು ನನ್ನನ್ನು ಹಿಂದಿರುಗಿ ನೋಡಬಾರದು ಎಂದು ಷರತ್ತು ವಿಧಿಸಿದಳಂತೆ ಮಾತೆ. ಹೀಗೆ ಶಂಕರರ ಜೊತೆ ಬರ್ತಾ ಇರುವಾಗ ಕೊಲ್ಲೂರಿಗೆ ತಲುಪಿದ ಕೂಡಲೇ ದೇವಿಯ ಗೆಜ್ಜೆಯ ಶಬ್ದ ನಿಂತಿತು. ಶಂಕರರು ಹಿಂದಿರುಗಿ ನೋಡಿದರು. ಆಗ ದೇವಿ ಅಲ್ಲಿಯೇ ಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಳು ಅನ್ನೋದು ನಂಬಿಕೆ. ಲಿಂಗದ ಹಿಂದೆ ನಾವು ನೋಡುವ ದೇವಿಯ ಸುಂದರ ವಿಗ್ರಹವನ್ನು ಕೂಡ ಆದಿಶಂಕರರೇ ಪ್ರತಿಷ್ಠಾಪಿಸಿದ್ದು. ದೇವಿಯ ವಿಗ್ರಹದ ಕೆಳಗೆ ಶಂಕರರು ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ. ಇದು ದೇವಸ್ಥಾನದ ಶಕ್ತಿಯ ಮೂಲ. ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇವಸ್ಥಾನದ ಪ್ರಭಾವಳಿ ಮತ್ತು ತೇಜಸ್ಸಿಗೆ ಇದೇ ಕಾರಣ ಅಂತ ನಂಬಲಾಗಿದೆ. ಇದೇ ಅತ್ಯಂತ ಶಕ್ತಿಶಾಲಿಯಾದ ಆಧ್ಯಾತ್ಮಿಕ ನಿಧಿ. ಇನ್ನು ಈಗ ವಾಸ್ತವವಾಗಿ ಅಸಲಿ ನಿಧಿ ಅಂದರೆ ರಾಜರು ನೀಡಿದ ಅಪಾರ ಸಂಪತ್ತಿನ ವಿಷಯವನ್ನೊಮ್ಮೆ ನೋಡೋಣ. ವೀಕ್ಷಕರೇ, ಇಲ್ಲಿ ರಹಸ್ಯ ನಿಧಿಯ ವಿಷಯ ಒಂದು ಕಡೆ ಆದರೆ ಕಣ್ಣಿಗೆ ಕಾಣುವ ನಿಧಿಯೇ ಬೆಲೆ ಕಟ್ಟಲಾಗದ್ದು. ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ ದೇವಿಗೆ ಚಿನ್ನದ ಮುಖವಾಡವನ್ನು ಅರ್ಪಿಸಿದ್ದಾನೆ. ಇಂದಿಗೂ ವಿಶೇಷವಾದ ದಿನಗಳಲ್ಲಿ ಇದನ್ನು ದೇವಿಗೆ ತೊಡಿಸಲಾಗುತ್ತೆ. ಕೆಳದಿಯ ರಾಣಿ ಚೆನ್ನಮ್ಮ ದೇವಿಗೆ ಬೆಲೆ ಬಾಳುವ ಪಚ್ಚಕಲ್ಲನ್ನು ಮತ್ತು ಆಭರಣಗಳನ್ನು ಅರ್ಪಿಸಿದ್ದಾಳೆ. ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿಗೆ ಭೇಟಿ ನೀಡಿದ್ದ. ದೇವಿಯ ತೇಜಸ್ಸಿಗೆ ಮಾರು ಹೋಗಿ ಸಲಾಂ ಆರತಿಯನ್ನು ಪ್ರಾರಂಭ ಮಾಡಿದ್ದ. ತಮಿಳುನಾಡಿನ ಖ್ಯಾತ ನಟ ಮತ್ತು ಮಾಜಿ ಸಿಎಂ MGR ಮೂಕಾಂಬಿಕೆಯ ಪರಮ ಭಕ್ತರಾಗಿದ್ದವರು. ಅವರು ಕೂಡ ದೇವಿಗೆ ಸುಮಾರು 1 kgಗೂ ಹೆಚ್ಚು ತೂಕದ ಚಿನ್ನದ ಕತ್ತಿಯನ್ನೇ ಅರ್ಪಿಸಿದ್ದಾರೆ. ಇನ್ನು ಸ್ಥಳೀಯವಾಗಿ ಚಾಲ್ತಿಯಲ್ಲಿರುವ ನಿಗೂಢ ನಂಬಿಕೆಯಾದ ಸರ್ಪ ಕಾಯುತ್ತಿರುವ ನಿಧಿಯ ದಂತಕಥೆ ಏನು ಅಂತ ನೋಡೋಣ. ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ಗರ್ಭಗುಡಿಯ ಕೆಳಭಾಗದಲ್ಲಿ ಒಂದು ರಹಸ್ಯವಾದ ಕೋಣೆ ಇದೆ ಅನ್ನೋದು ನಂಬಿಕೆ. ಕೆಳದಿ ಅರಸರು ಆಪತ್ಕಾಲದಲ್ಲಿ ಬಳಸೋದಕ್ಕೆ ಅಂತ ಅಪಾರ ಸಂಪತ್ತನ್ನು ಇಲ್ಲಿ ಬಚ್ಚಿಟ್ಟಿದರು ಅನ್ನಲಾಗುತ್ತೆ. ಈ ಸಂಪತ್ತನ್ನು ಒಂದು ಬೃಹತ್ ಸರ್ಪ ಕಾಯ್ತಾ ಇದೆ. ಯಾರು ದುರಾಸೆಯಿಂದ ಇದರ ಹತ್ರ ಹೋಗ್ತಾರೋ ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಭಕ್ತಿ ಸ್ಥಳೀಯರಲ್ಲಿದೆ. ಇದಕ್ಕೆ ಯಾವುದೇ ಅಧಿಕೃತ ಪುರಾವೆಗಳಿಲ್ಲದಿದ್ದರೂ ಕೂಡ ಪದ್ಮನಾಭ ಸ್ವಾಮಿ ದೇವಾಲಯದಂತೆಯೇ ಇಲ್ಲಿಯೂ ಸಂಪತ್ತಿರಬಹುದು ಅನ್ನೋ ಕುತೂಹಲ ಅತಿ ದೊಡ್ಡದಾಗಿದೆ.
ಈ ನಿಧಿ ಅಂತ ಬಂದಾಗಲೆಲ್ಲ ಹಾವಿನ ಉಲ್ಲೇಖ ಇದ್ದೇ ಇರುತ್ತೆ ವೀಕ್ಷಕರೇ. ಹಾಗಿದ್ರೆ ನಿಜವಾಗಿಯೂ ಅನಾದಿ ಕಾಲದಿಂದಲೂ ಹಾವು ರಕ್ಷಣೆಗಿರುತ್ತಾ ಈ ನಿಧಿಗೆ? ಹಾವಿನ ಆಯುಷ್ಯವಾದರೂ ಎಷ್ಟಿರುತ್ತೆ? ಇದೆಲ್ಲ ಕಟ್ಟುಕತೆ ಅನ್ನಿಸಬಹುದು ಹಲವರಿಗೆ. ಆದರೆ ಹಾವೆಂದರೆ ನಿಜವಾದ ಹಾವೇ ಆಗಿರಬೇಕು ಅಂತೇನಿಲ್ಲ. ಬದಲಿಗೆ ಹಾವಿನ ಚೈತನ್ಯ ಅಮರವಾಗಿ ಇಲ್ಲಿ ಕಾವಲಿಗಿರಬಹುದು ಅನ್ನೋದು ಸನಾತನ ನಂಬಿಕೆ. ಹಾವು ಸತ್ತರೂ ಹಾವಿನ ಚೈತನ್ಯಕ್ಕೆ ಸಾವನ್ನೋದು ಇರೋದಿಲ್ಲ. ಸರ್ಪ ಚೈತನ್ಯದ ಶಕ್ತಿ ಮತ್ತು ಹಿನ್ನೆಲೆಯ ಅಂತಹದ್ದು. ಹಾಗಿದ್ರೆ ಏನಿದು ನಾಗ ಚೈತನ್ಯ ಅಂತ ಕೂಡ ನೋಡೋಣ. ಸಾಮಾನ್ಯವಾಗಿ ಹಾವು ಬರುತ್ತೆ ಹೋಗುತ್ತೆ ಅಥವಾ ಸಾಯುತ್ತೆ. ಆದರೆ ನಾಗ ಚೈತನ್ಯ ಅಂದರೆ ಭೌತಿಕ ಶರೀರವಲ್ಲದ ಕೇವಲ ಶಕ್ತಿಯ ರೂಪದಲ್ಲಿರುವ ನಾಗರ ಹಾವು. ಒಂಥರ ಅದೃಶ್ಯ ರಕ್ಷಕನಿದ್ದಂತೆ. ಇದು ಬರಿಗಣ್ಣಿಗೆ ಕಾಣೋದಿಲ್ಲ, ಆದರೆ ಆ ಜಾಗದಲ್ಲಿ ದೈವಿಕ ಶಕ್ತಿ ಇದೆ ಅನ್ನೋ ಅನುಭವವನ್ನು ನೀಡುತ್ತೆ. ಅಮರತ್ವ ಹೊಂದಿರುವ ಈ ಚೈತನ್ಯಕ್ಕೆ ಸಾವನ್ನೋದೇ ಇರೋದಿಲ್ಲ. ನೂರಾರು ಅಥವಾ ಸಾವಿರಾರು ವರ್ಷಗಳಾದರೂ ಅದು ಒಂದೇ ಜಾಗದಲ್ಲಿ ತಾನು ಕಾಯುತ್ತಿರುವ ವಸ್ತುವಿನ ರಕ್ಷಣೆ ಮಾಡ್ತಾ ಇರುತ್ತೆ. ಪುರಾಣ ಮತ್ತು ಜಾನಪದ ನಂಬಿಕೆಗಳ ಪ್ರಕಾರ ಭೂಮಿಯ ಆಳದಲ್ಲಿರುವ ಸಂಪತ್ತಿಗೆ ನಾಗರಗಳೇ ಒಡೆಯರು. ಹೀಗಾಗಿ ರಾಜರ ಕಾಲದಲ್ಲಿ ಅವರು ತಮ್ಮ ಸಂಪತ್ತನ್ನು ಬಚ್ಚಿಡುವಾಗ ತಾಂತ್ರಿಕ ವಿಧಿವಿಧಾನಗಳ ಮೂಲಕ ನಾಗಬಂಧನವನ್ನು ಹಾಕ್ತಾ ಇದ್ರು. ಅಂದರೆ ಆ ಸಂಪತ್ತಿನ ಮೇಲೆ ಒಂದು ನಾಗದೇವತೆಯನ್ನು ಆವಾಹನೆ ಮಾಡಿ ಯೋಗ್ಯ ವ್ಯಕ್ತಿ ಬರುವವರೆಗೂ ಇದನ್ನು ನೀನೇ ಕಾಯಬೇಕು ಅಂತ ಪ್ರಮಾಣ ಮಾಡಿಸ್ತಾ ಇದ್ರು. ಈ ರೀತಿ ಮಾಡಿದಾಗ ಆ ಸಂಪತ್ತನ್ನು ಕಾಯುವ ನಾಗರ ಹಾವು ಮಣ್ಣಾಗೋದಿಲ್ಲ, ಅದು ವಾಯುರೂಪದಲ್ಲಿ ಅಲ್ಲಿಯೇ ಸುತ್ತುತ್ತಾ ಇರುತ್ತೆ. ಯಾರಾದರೂ ದುರಾಸೆಯಿಂದ ಅಥವಾ ಕಳ್ಳತನ ಮಾಡೋ ಉದ್ದೇಶದಿಂದ ಆ ನಿಧಿಯ ಹತ್ತಿರ ಹೋದರೆ ಆ ನಾಗ ಚೈತನ್ಯ ಉಗ್ರ ರೂಪವನ್ನು ತಾಳುತ್ತೆ. ನಿಧಿ ಇರುವ ಜಾಗಕ್ಕೆ ಹೋದವರಿಗೆ ದೊಡ್ಡ ಸರ್ಪ ಹೆಡೆಯೆತ್ತಿ ನಿಂತಂತೆ ಕಾಣುತ್ತೆ, ವಿಚಿತ್ರ ಶಬ್ದಗಳು ಕೇಳುತ್ತೆ ಅಥವಾ ಅವರಿಗೆ ಮಾನಸಿಕವಾಗಿ ಭಯ ಹುಟ್ಟುತ್ತೆ, ಹುಚ್ಚರಾಗಿ ಹೋಗ್ತಾರೆ. ಈ ಚೈತನ್ಯದ ಕೆಲಸವೇ ಅಂಥದ್ದು. ಅನರ್ಹರು ಆ ಜಾಗಕ್ಕೆ ಬಂದರೆ ಹಿಂದಿನ ದಿನ ರಾತ್ರಿ ಕನಸಲ್ಲಿ ಹಾವು ಬಂದು ಕಚ್ಚಿದಂತೆ ಅಥವಾ ಬೆದರಿಸಿದಂತೆ ಕೂಡ ಕಾಣಿಸಿಕೊಳ್ಳುತ್ತೆ. ಇದು ಕೂಡ ಎಚ್ಚರಿಕೆಯ ಸಂಕೇತ. ಕೊಲ್ಲೂರು ಇರುವುದು ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಕರಾವಳಿಯ ತುಳುನಾಡು ಪ್ರದೇಶದಲ್ಲಿ. ಇಲ್ಲಿ ನಾಗಾರಾಧನೆಗೆ ಅತ್ಯಂತ ಪ್ರಬಲವಾದ ಹಿನ್ನೆಲೆ ಮತ್ತು ಮಹತ್ವವಿದೆ. ಕೊಲ್ಲೂರು ದೇವಸ್ಥಾನದ ಪ್ರತಿಯೊಂದು ಕಲ್ಲು ಮತ್ತು ಸಂಪತ್ತಿಗೆ ನಾಗರ ಹಾವೇ ಕ್ಷೇತ್ರಪಾಲ ಅನ್ನೋದು ನಂಬಿಕೆ. ಆದಿಶಂಕರರು ಸೌಂದರ್ಯ ಲಹರಿಯನ್ನು ಬರೆದದ್ದು ಕೂಡ ಇಲ್ಲೇ. ತಂತ್ರಶಾಸ್ತ್ರದಲ್ಲಿ ನಾಗಗಳ ಆವಾಹನೆಗೆ ವಿಶೇಷವಾದ ಸ್ಥಾನವೂ ಕೂಡ ಇದೆ. ದೇವಿಯ ಶ್ರೀಚಕ್ರವನ್ನು ರಕ್ಷಣೆ ಮಾಡೋದಕ್ಕೆ ಶಂಕರರೇ ನಾಗಚೈತನ್ಯವನ್ನು ಸ್ಥಾಪಿಸಿರಬಹುದು ಅನ್ನೋ ಬಲವಾದ ನಂಬಿಕೆ ಇಲ್ಲಿನದ್ದು. ಹೀಗಾಗಿ ನಾಗಚೈತನ್ಯ ಕಾಯುತ್ತಿರುವ ನಿಧಿಯನ್ನು ಸುಮ್ಮನೆ ಅಗೆದು ತೆಗೆಯಲು ಆಗುವುದಿಲ್ಲ. ಈ ನಿಧಿಯನ್ನು ಕೇವಲ ಧಾರ್ಮಿಕ ಕಾರ್ಯಕ್ಕೆ ಅಂದರೆ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಸಮಾಜ ಸೇವೆಗೆ ಮಾತ್ರ ಬಳಸಬೇಕಾಗುತ್ತದೆ. ಬಲ್ಲ ತಾಂತ್ರಿಕರು ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ನಾಗಮಂಡಲ ಸೇವೆ ಅಥವಾ ಅಷ್ಟೇಶ ಬಳಿ ಪೂಜೆಯನ್ನು ಮಾಡಿ ಆ ನಾಗಚೈತನ್ಯಕ್ಕೆ ಶಾಂತಿ ಮಾಡಿದ ನಂತರವಷ್ಟೇ ಆ ಸಂಪತ್ತು ಗೋಚರವಾಗುತ್ತೆ ಅನ್ನೋದು ನಂಬಿಕೆ. ಇಲ್ಲದಿದ್ದರೆ ಆ ಸಂಪತ್ತು ಮಣ್ಣಿನಂತೆ ಕಾಣುತ್ತೆ ಅಥವಾ ಸರ್ಪಗಳು ಮುತ್ತಿಕೊಳ್ತಾವೆ. ವೀಕ್ಷಕರೇ, ಕೊಲ್ಲೂರಿನ ಸನ್ನಿಧಿಯ ಕುರಿತಿರುವ ಈ ರಹಸ್ಯ ನಿಧಿಯ ಹಿನ್ನೆಲೆ ಮತ್ತು ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಈ ಕೂಡಲೇ ಈ ನಮ್ಮ ಡಂಗೂರ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಹೆಚ್ಚಿನ ಜನರಿಗೆ ಶೇರ್ ಆಗೋದಕ್ಕೆ ಅನುಕೂಲವಾಗುವಂತೆ ಅದೇ ಸೆಕ್ಷನ್ನಲ್ಲಿರುವಂಥ ಹೈಪ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.